ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸನ್ರೂಫ್ ಲವರ್ಸ್ ಇದ್ರು ಅದರಲ್ಲೂ ಕೂಡ ಇನೋವಾ ಹೈ ಕ್ರಾಸ್ ಅಲ್ಲಿ ಸನ್ರೂಫ್ ಬೇಕು ಅಂತ ZX ವೇರಿಯಂಟ್ಗೆ ಅಪ್ಗ್ರೇಡ್ ಆಗ್ತಿದ್ರಿ, ಅಥವಾ ಪ್ಯಾನೋರಾಮಿಕ್ ಸನ್ರೂಫ್ ಬೇಕು ಬಟ್ ZX ವೇರಿಯಂಟ್ಗೆ ಅಪ್ಗ್ರೇಡ್ ಆಗೋಷ್ಟು ಬಜೆಟ್ ನನ್ನ ಹತ್ರ ಇಲ್ಲ ಅಂತ VX ವೇರಿಯಂಟ್ಗೆ ಸೆಟಲ್ ಆಗಬೇಕು ಅನ್ನೋ ಪ್ಲಾನ್ ಅಲ್ಲಿ ಯಾರು ಇದ್ದೀರೋ ನಿಮ್ಗೆಲ್ಲರಿಗೂ ಸಿಹಿ ಸುದ್ದಿ ಗೈಸ್. ಯಾಕೆ ಅಂತಂದ್ರೆ ಇನೋವಾ ಹೈ ಕ್ರಾಸ್ ವೇರಿಯಂಟ್ಸ್ ನ ರಿವೈಸ್ ಮಾಡಿದ್ದಾರೆ. ಇವಾಗ ಇನೋವಾ ಹೈ ಕ್ರಾಸ್ ಅಲ್ಲಿ ಹೊಸ ವೇರಿಯಂಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದೇ VX ಆಪ್ಷನಲ್. ಆಕ್ಚುಲಿ ಇದು ಬಂದು VX ಮತ್ತೆ ZX ಎರಡು ವೇರಿಯಂಟ್ ಇನ್ ಬಿಟ್ವೀನ್ ಕೂತ್ಕೊಳ್ಳುತ್ತೆ. ಇದು ZX ಗಿನ 3 ಲಕ್ಷ ಚೀಪರು ಮತ್ತೆ VX ಗಿನ 2.4 lakhs ಎಕ್ಸ್ಪೆನ್ಸಿವ್ ಆಕ್ಚುಲಿ. ಸೊ ಇದರಲ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಸರ್ ಹೋಗಿ 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 ಪರಲ್ಲ ಹೋಗಿ. ಇದರಲ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ ಆಕ್ಚುಲಿ. ಅಪಾರ್ಟ್ ಫ್ರಮ್ ಪ್ಯಾನೋರಾಮಿಕ್ ಸನ್ರೂಫ್ ಏನೇನೆಲ್ಲ ಈ ಕಾರಲ್ಲಿ ಫೀಚರ್ಸ್ ಬರುತ್ತೆ ಅಂತ ಈ ರಿವ್ಯೂ ತಿಳಿಸ್ಕೊಡ್ತೀನಿ. ಈ ಕಾರ್ನ ರಿವ್ಯೂ ಮಾಡೋಕ್ಕೆ ಮೈಸೂರು ರೋಡಲ್ಲಿ ಇರುವಂತಹ ವಿವಾ ಟೊಯೋಟಾ ಶೋರೂಮ್ಗೆ ಬಂದಿದ್ದೀನಿ. ಈ ಶೋರೂಮಲ್ಲಿ ಒನ್ ಸ್ಟಾಪ್ ಅಟ್ ಎವ್ರಿಥಿಂಗ್ ಅಂತೀವಲ್ಲ ಆ ಥರ ಎಕ್ಸ್ಚೇಂಜ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, EMI ರಿಲೇಟೆಡ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್ ಏನೇ ಇದ್ರೂ ಎಲ್ಲಾನು ಈ ಶೋರೂಮ್ ಅಲ್ಲಿ ಮಾಡ್ಕೊಡ್ತಾರೆ. ಶೋರೂಮ್ನ ವಿಸಿಟ್ ಮಾಡೋದು ಮರಿಬೇಡಿ. ಶೋರೂಮ್ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ ಬನ್ನಿ. ಈ ವೇರಿಯಂಟ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ, ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಏನ್ ಕತೆ ಲಾಸ್ಟಿಗೆ ತಿಳಿಸ್ಕೊಡ್ತೀನಿ. ಕಾರ್ ಕೀ ಆಕ್ಚುಲಿ ಒಳಗಡೆ ಇದೆ, ಇಂಜಿನ್ ಸ್ಟಾರ್ಟ್ ಆಗಿಲ್ಲ, ಬರೀ ಬ್ಯಾಟ್ರಿ ಮೇಲೆ ರನ್ ಆಗ್ತಾರೆ. ಕೇಳಿಸ್ಕೊಳ್ಳಿ. ಇವಾಗ ಆಕ್ಚುಲಿ ಇಂಜಿನ್ ಕಿಕ್ ಇನ್ ಆಗಿದೆ, ಕೇಳಿಸ್ಕೊಳ್ಳಿ. ಯಾವಾಗ ಬೇಕೋ ಅವಾಗ ಬ್ಯಾಟ್ರಿ ಮೋಡ್ಗೆ ಮತ್ತೆ ಇಂಜಿನ್ ಮೋಡಿಗೆ ಎರಡು ಆಟೋಮೆಟಿಕ್ ಆಗಿ ಶಿಫ್ಟ್ ಮಾಡ್ಕೊತಾನೆ ಇರುತ್ತೆ ಕಾರ್ದು ಫ್ರಂಟ್ ಪ್ರೊಫೈಲ್ ಇಂದ ಸ್ಟಾರ್ಟ್ ಮಾಡೋಣ. ಹೆಡ್ಲ್ಯಾಂಪ್ ಚೇಂಬರ್ಗೆ ಬಂದ್ರೆ LED ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ. ಎರಡು ಚೇಂಬರ್ ಲೋ ಬಿಮಿ ಕೊಟ್ಟಿದ್ದಾರೆ, ಇದು ಬಂದು ಹೈ ಬಿಮಿ ಕೊಟ್ಟಿದ್ದಾರೆ. ಇಂಡಿಕೇಟರ್ ಆಕ್ಚುಲಿ ಹ್ಯಾಲೋಜನ್ ಕೊಟ್ಟಿದ್ದಾರೆ. ಮುಂದ್ಗಡೆ ಗ್ರಿಲ್ ಏನಿದೆ ಮ್ಯಾಟ್ ಬ್ಲಾಕ್ ಫಿನಿಶಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಟೊಯೋಟಾ ಲೋಗೋ ಇದೆ, ಅದ್ರ ಕೆಳಗಡೆ ಫ್ರಂಟ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಮುಂದ್ಗಡೆಯಿಂದ ಸ್ವಲ್ಪ ವಿಜುವಲ್ ಆಗಿ ಚೆನ್ನಾಗಿ ಕಾಣಲಿ ಅಂತ ಕ್ರೋಮ್ ಬಿಡಿಂಗ್ ಎಲ್ಲ ಕೊಟ್ಟಿರೋದು ನೋಡಬಹುದು ಗ್ರಿಲ್ ಕೆಳಗಡೆ. ಅಂಡ್ ಫಾಗ್ ಲ್ಯಾಂಪ್ ಕೂಡ ಆಕ್ಚುಲಿ ಇವಾಗ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ VX ವೇರಿಯಂಟ್ ಅಲ್ಲಿ ಬರಲ್ಲ ಇದು. ಸೊ ದಿಸ್ ಅಡಿಷನಲ್ ಫೀಚರ್ LED ಫಾಗ್ ಲ್ಯಾಂಪ್ ಪ್ರೊವೈಡ್ ಮಾಡಿದ್ದಾರೆ. ಫ್ರಂಟ್ ಅಲ್ಲಿ ಎರಡು ಅಂತ ಅನ್ಕೋತೀನಿ ಗೈಸ್. ಎಸ್, ಎರಡು ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಫಾಗ್ ಲ್ಯಾಂಪ್ ತುಂಬಾ ಕೆಳಗೆ ಕೊಟ್ಟಿರೋದ್ರಿಂದ ಫಾಗ್ ನ ಕ್ರ್ಯಾಕ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ, ಮತ್ತೆ ವಿಸಿಬಿಲಿಟಿ ಕೂಡ ಆಕ್ಚುಲಿ ತುಂಬಾ ಚೆನ್ನಾಗಿ ಕೊಡುತ್ತೆ. ಕೆಳಗಡೆ ಸ್ಕಿಟ್ ಪ್ಲೇಟ್ ನ ಬ್ಲಾಕ್ ಅಂಡ್ ವೈಟ್ ಮಾಡಿರೋದು ನೋಡಬಹುದು. ವೈಟ್ ಈ ತರದ ಒಂದು ಕಾಂಟ್ರಾಸ್ಟ್ ಕೊಟ್ಟಿರೋದು ಮುಂದ್ಗಡೆಯಿಂದ ಇಟ್ಸ್ ಕ್ವೈಟ್ ವಿಜುವಲಿ ವೆಲ್ ಪುಟ್ ಟುಗೆದರ್ ಅಂತಾನೆ ಅನ್ಸುತ್ತೆ. ಅಂಡ್ ಬಾನೆಟ್ ಅಲ್ಲಿ ಸ್ಮಡ್ಜಸ್ ಎಲ್ಲ ಕೊಟ್ಟಿರೋದು ನೋಡಬಹುದು ಬೆಟರ್ ಏರ್ ಫ್ಲೋಗೆ. ಯಾರೆಲ್ಲ ಒಂದು ನನಗೆ ರಾ ಫೀಲ್ ಗಿನ ಒಂದು ಮಾಡರ್ನ್ ಟೆಕ್ ಬೇಕು ಮತ್ತೆ ಒಂದು ಸ್ವಲ್ಪ ಫ್ಲೂಯಿಡ್ ಡಿಸೈನ್ ಬೇಕು, ಜೊತೆಗೆ ಮಸ್ಕ್ಯುಲಾರಿಟಿನೂ ಆಡ್ ಅಪ್ ಆಗಿರ್ಬೇಕು ಅಂತಾರೋ ಅಂತವರಿಗೆ ಈ ಕಾರ್ ಡಿಸೈನ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಟೈರ್ ಸೈಜ್ ಬಂದು 215/60 17 ಇಂಚ್ ಕೊಟ್ಟಿದೆ. ಟಾಪ್ ಎಂಡ್ ಹೋದ್ರೆ ಆಕ್ಚುಲಿ 18 ಇಂಚ್ ಗನ್ ಮೆಟಲ್ ಅಲಾಯ್ ವೀಲ್ ಬರುತ್ತೆ ನೋಡಿ, ಈ ತರದ ಅಲಾಯ್ ವೀಲ್ ಬರುತ್ತೆ ಆಕ್ಚುಲಿ. ಸೊ ದಟ್ಸ್ ಅ ಲೋ ಪ್ರೊಫೈಲ್ ಟೈರ್. ಆಕ್ಚುಲಿ 50 ಸೆಕ್ಷನ್ ಕೊಟ್ಟಿದ್ದಾರೆ, ಇದು ಬಂದು 60 ಸೆಕ್ಷನ್ ಟೈರ್. ಸೊ ರೈಡ್ ಕ್ವಾಲಿಟಿ ಆಕ್ಚುಲಿ ಇಟ್ ವುಡ್ ಬಿ ಬೆಟರ್ ಇದರಲ್ಲಿ. ಅಂಡ್ ಇದು ಬಂದು ಪೇಂಟೆಡ್ ಅಲಾಯ್ ವೀಲ್ ಆಕ್ಚುಲಿ. ಮುಂದ್ಗಡೆಗೆ ಡಿಸ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೂ ಡಿಸ್ ಬ್ರೇಕ್ ಬರುತ್ತೆ ಗೈಸ್. ಅಂಡ್ ಸೈಡ್ ಕ್ಯಾಮ್ರಾ ಕೂಡ ಇಲ್ಲಿ ಕೊಟ್ಟಿರೋದು ನೋಡಬಹುದು. HEV ಅಂತ ಕೊಟ್ಟಿದ್ದಾರೆ, ಅಂದ್ರೆ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ. ಈ ಕಾರು ಸ್ಟ್ರಾಂಗ್ ಹೈಬ್ರಿಡ್ ಆಕ್ಚುಲಿ. ಸೊ ಹೈಬ್ರಿಡ್ ಬಗ್ಗೆ ನಾನು ಲಾಸ್ಟ್ ಅಲ್ಲಿ ಮಾತಾಡ್ತೀನಿ. ಬಾಡಿ ಕಲರ್ ಮಿರರ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಅಂಡ್ ಫೋಲ್ಡಿಂಗ್ ಫಂಕ್ಷನ್ ಎರಡು ಬರುತ್ತೆ. ಅಂಡ್ ಇಂಡಿಕೇಟರ್ ಕೂಡ ಇದರಲ್ಲೇ ಕೊಟ್ಟಿದ್ದಾರೆ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಬರುತ್ತೆ, ರಿಕ್ವೆಸ್ಟ್ ಸೆನ್ಸರ್ ಏನು ಬರಲ್ಲ. ಹಿಂದ್ಗಡೆಗೆ ಡಿಸ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೂ ಸೇಮ್ ಸೈಜ್ ಟೈರ್ ಕೊಟ್ಟಿದ್ದಾರೆ. ಇನೋವಾ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮಾಡರ್ನ್ ಲುಕ್ಕೇ ಇದೆ ಗುರು ಈ ಕಾರಿಗೆ ನನ್ನ ಪ್ರಕಾರ. ಹಿಂದ್ಗಡೆಗೆ ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ, ಹ್ಯಾಲೋಜನ್ ರಿವರ್ಸ್ ಲ್ಯಾಂಪ್ ಬರುತ್ತೆ, LED ಟೈಲ್ ಲ್ಯಾಂಪ್, ಬ್ರೇಕ್ ಲ್ಯಾಂಪ್ ಇದರ ಇಂಟಿಗ್ರೇಟ್ ಆಗಿದೆ. ವೈಪರು ಡಿಫಾಗರ್ ಎರಡು ಬರುತ್ತೆ. ಅಂಡ್ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೂಡ ಇದೆ, ಸ್ಪಾಯ್ಲರ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಶಾರ್ಕ್ ಆಂಟೆನಾ ಕೂಡ ಕೊಟ್ಟಿದ್ದಾರೆ. ಟೊಯೋಟಾ ಲೋಗೋ ಬರುತ್ತೆ, ಇನೋವಾ ಹೈ ಕ್ರಾಸ್ ಬ್ಯಾಡ್ಜಿಂಗ್ ಇದೆ. ಅಂಡ್ VX HEV ಅನ್ನೋದು ಕೂಡ ಕೊಟ್ಟಿದ್ದಾರೆ. ಆಕ್ಚುಲಿ VX ಆಪ್ಷನಲ್, ಇದು ಆಪ್ಷನಲ್ ಅದನ್ನು ತೆಗೆದುಬಿಟ್ಟಿದ್ದಾರೆ. 4 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಬೂಟ್ ಓಪನ್ ಮಾಡೋಣ. ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. 209 ಲೀಟರ್ ಬೂಟ್ ಅಂತ ಅನ್ಕೋತೀನಿ. ಥರ್ಡ್ ರೋ ಆಕ್ಚುಲಿ 50-50 ಸ್ಪ್ಲಿಟ್ ಬರುತ್ತೆ. ಅಂಡ್ ಇದಕ್ಕೆ ರಿಕ್ಲೈನ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ರಿಕ್ಲೈನ್ ಆಗಿದೆ, ಇದು ಬಂದು ಕಂಪ್ಲೀಟ್ ಅಪ್ರೈಟ್ ಆಗಿದೆ. ಥರ್ಡ್ ರೋ ಬೇಡ ಅಂತಂದ್ರೆ ಇವರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಫೋಲ್ಡ್ ಮಾಡ್ಬಿಡ್ಬೋದು. ಥರ್ಡ್ ರೋ ಏನಾದ್ರು ಫೋಲ್ಡ್ ಮಾಡಿದ್ರಿ ಅಂತಂದ್ರೆ ಆಲ್ಮೋಸ್ಟ್ 400 ಲೀಟರ್ಸ್ ಪ್ಲಸ್ ಏನೋ ಬೂಟ್ ಸ್ಪೇಸ್ ಆಗುತ್ತೆ. ಅಂಡ್ ಹ್ಯಾಲೋಜನ್ ಬೂಟ್ ಲ್ಯಾಂಪ್ ಕೊಟ್ಟಿರೋ ಗುರು, ಇದೊಂದು LED ಕೊಟ್ಟಿದ್ರೆ ಆಕ್ಚುಲಿ ಚೆನ್ನಾಗಿರೋದು. ಇಲ್ಲಿ 3 ಜನ ಕೂತ್ಕೊಳ್ಳೋಕೆ ಅಂತ ಇನ್ನೊಂದು ಹೆಡ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ, ಅದನ್ನ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಬಟ್ ನನ್ನ ಪ್ರಕಾರ ಇಬ್ಬರೇ ಕೂರಕ್ಕಾಗೋದು, ಅದು ಹೆಂಗೆ ಅಂತ ತೋರಿಸ್ತೀನಿ ಒಳಗೆ ಹೋದ್ಮೇಲೆ. ಸೀಟ್ ಬೆಲ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇಬ್ರಿಗೂನು. ಬಟ್ 3 ಜನ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋತೀರಾ ಅಂತಂದ್ರೆ ಅವ್ರಿಗೆ ಸೀಟ್ ಬೆಲ್ಟ್ ಆಕ್ಚುಲಿ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಅಂಡ್ ಎಮರ್ಜೆನ್ಸಿ ಎಕ್ಸಿಟ್ಗೆ ಇಲ್ಲಿ ಸ್ಲಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಏನಾದ್ರು ಗಾಡಿ ಕ್ರ್ಯಾಶ್ ಆಯ್ತು, ಡೋರ್ಗಳು ಜಾಮ್ ಆಗಿದೆ ಅಂತಂದಾಗ ಬೂಟಿಂದ ಆಚೆ ಬರೋಕ್ಕೆ ಎಮರ್ಜೆನ್ಸಿ ಸ್ಲಾಟ್ ಕೊಟ್ಟಿದ್ದಾರೆ. ಅದು ಒಳಗಿರೋ ಲಿವರ್ ತಿರುಗಿಸಿ ಬೂಟಿಂದ ಆಚೆ ಬರ್ಬೋದು. ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಸ್ಪೇರ್ ಟೈರ್ ಎಲ್ಲಿದೆ ಅಂತಂದ್ರೆ ಇದ್ರ ಕೆಳಗೆ ಬರುತ್ತೆ, ಅದನ್ನ ಡೌನ್ ಮಾಡಕ್ಕೆ ಓಪನಿಂಗ್ ಕೂಡ ಬರುತ್ತೆ. ಇಟ್ಸ್ ಸ್ಮಾಲರ್ ಸೈಜ್ ಸ್ಪೇರ್ ಟೈರ್ ಗೈಸ್. ಆಕ್ಚುಲಿ ಟ್ಯಾಂಕ್ ಲೀಡ್ ನ ಲೆಫ್ಟ್ ಸೈಡ್ ಪ್ರೊವೈಡ್ ಮಾಡಿದ್ದಾರೆ, ಪೆಟ್ರೋಲ್ ಟ್ಯಾಂಕ್ ಲೀಡ್ ನ. ಅಂಡ್ ಇಲ್ಲೂ ಕೂಡ HEV ಅಂತ ಕೊಟ್ಟಿದ್ದಾರೆ. ಅಂಡ್ ಸೈಡ್ ಕ್ಯಾಮ್ರಾ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಆಕ್ಚುಲಿ ಬಂದು ಬೇಸಿಕ್ಲಿ 8 ಸೀಟಿಂಗ್ ಲೇಔಟ್. ಹಿಂದ್ಗಡೆ 3 ಜನ, ಮಧ್ಯದಲ್ಲಿ 3 ಜನ, ಮುಂದ್ಗಡೆ ಇಬ್ರು. ಸೊ ಇಟ್ಸ್ 8 ಸೀಟರ್ ಕಾನ್ಫಿಗರೇಷನ್ ಅಂತ ಟೊಯೋಟಾನವ್ರು ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಇಟ್ಸ್ ಬೆಸ್ಟ್ ನೋನ್ ಫಾರ್ 7 ಅಷ್ಟೇ. 2, 3, 2 ಇಷ್ಟಕ್ಕೆ ಕಂಫರ್ಟ್ ಆಗಿ ಬರೋಕೆ ಆಗುವಂಥದ್ದು. ಬಟ್
ಥರ್ಡ್ ರೋ ಹೋಗ್ಬೇಕು ಅಂತಂದ್ರೆ ಸೀಟ್ನ ಈ ತರ ಮುಂದಕ್ಕೆ ತಳ್ಬೋದು. ಸ್ಪೇಸ್ ಆಕ್ಚುಲಿ ಇಷ್ಟು ಬರುತ್ತೆ. ಸೊ ಒಂದು ರೇಂಜಿಗೆ ಓಕೆ ಸ್ಪೇಸ್ ಎಲ್ಲ. ಸೊ ಇಷ್ಟಿದೆ ನೋಡಿ ಗೈಸ್ ಸ್ಪೇಸಿಂಗು. ಒಂದು ನಿಮಿಷ ಗೈಸ್ ಕೂತ್ಕೋತೀನಿ. ಅಯ್ಯಪ್ಪ ಅಯ್ಯೋ ಒಂದು ರೇಂಜಿಗೆ ಓಕೆ ಗೈಸ್. ಲೆಗ್ ರೂಮ್ ಆ್ಯಕ್ಚುಲಿ ಎಷ್ಟಿದೆ, ನನಗೆ ಶಾರ್ಟ್ ಇರೋರಿಗೆ ಯಾವುದೇ ಥರದ ಲೆಗ್ ಸ್ಪೇಸಿಂಗ್ ಇಶ್ಯೂ ಆಗಲ್ಲ. ಮುಂದ್ಗಡೆ ಸೀಟ್ ಎಷ್ಟಿದೆ ಅಂತ ನೋಡ್ತಿರ್ಬೋದು ಸ್ಪೇಸಿಂಗಲ್ಲಿ. ಸೆಕೆಂಡ್ ರೋ ಸ್ವಲ್ಪ ಮುಂದಕ್ಕೆ ತಳ್ಕೊಂಡ್ರೆ, ಥರ್ಡ್ ರೋ ಶಾರ್ಟ್ ಇರೋರು ಆರಾಮಾಗಿ ಕಂಫರ್ಟಬಲ್ ಆಗಿ ಕೂತ್ಕೋಬೋದು. ಇಲ್ಲಿ 12 ವೋಲ್ಟ್ ಪೋರ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬೇಕು ಅಂದರೆ ಇಲ್ಲಿ ಮೊಬೈಲ್ ಇಟ್ಕೋಬೋದು. ಕಪ್ ಹೋಲ್ಡರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ಕೂಡ ಇದೆ. ಆ ಸೀಟ್ ಬೆಲ್ಟ್ ಏನಿದೆ ಈ ಸೆಕೆಂಡ್ ರೋ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ ಕೊಟ್ಟಿರುವಂಥದ್ದು ಆ್ಯಕ್ಚುಲಿ. ಆ್ಯಂಡ್ ಅವಾಗಲೇ ಹೇಳ್ದಂಗೆ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಹೆಡ್ ರೂಮ್ ಶಾರ್ಟ್ ಇರೋರಿಗೆ ಏನು ತೊಂದರೆ ಆಗಲ್ಲ ಗುರು, ಅಷ್ಟೊಂದೇನು ಹೆಡ್ ರೂಮ್ ಇಶ್ಯೂ ಆಗಲ್ಲ. ಬಟ್ ಏನೋ ಹಿಂದ್ಗಡೆ ಎತ್ತಾಕ್ಬಾರ್ದು ಅಷ್ಟೇ. ಹಿಂದ್ಗಡೆ ಏನಾರು ಎತ್ತಾಕ್ತು ಅಂತಂದ್ರೆ ಅವಾಗ ನಾವು ನೀಟಾಗಿ ಜಂಪ್ ಆಗಿ ಇಲ್ಲೋಗಿ ತಲೆ ಹೊಡ್ಕೋತೀವಿ. ಸೊ ಅದೊಂದು ಹುಷಾರಾಗಿರ್ಬೇಕಷ್ಟೇ. ಬಿಕಾಸ್ ಹೆಡ್ ರೂಮ್ ಆ್ಯಕ್ಚುಲಿ ಸ್ವಲ್ಪ ಕಮ್ಮಿನೇ ಇದೆ. ಬಿಲೋ 5'4" ಇರೋರು ಮಾತ್ರ ಇಲ್ಲಿ ಕೂರ್ಬೋದು. 5'4" ಎಬೋವ್ ಇದ್ದೀರಾ ಅಂತಂದ್ರೆ ನಿಮ್ಮ ಸೀಟಿಂಗ್ ಲೇಔಟ್ ಚೇಂಜ್ ಮಾಡ್ಕೊಳ್ಳಿ. ಥರ್ಡ್ ರೋಗ್ ಬರಬೇಡಿ ಅಷ್ಟೇ ನಾನು ಹೇಳೋದು. ಸೊ ಕ್ಯಾಬಿನ್ ಆ್ಯಕ್ಚುಲಿ ಒಂದು ರೇಂಜಿಗೆ ವೈಡ್ ಇದೆ. ಹೇಳಿದ್ನಲ್ಲ ನೋಡಿ, ನಾನು ಇಲ್ಲಿ ಕಂಫರ್ಟಬಲ್ ಆಗಿ ಕೂತೀನಿ, ಇನ್ನೊಬ್ರು ಆ ಕಡೆ ಕಂಫರ್ಟಬಲ್ ಆಗಿ ಕೂರ್ಬೋದು ಅಷ್ಟೇನೆ. ಬಟ್ ಆ ಕಡೆ ಚಾರ್ಜಿಂಗ್ ಪೋರ್ಟ್ ಏನು ಕೊಟ್ಟಿಲ್ಲ, ಬಟ್ ಕಪ್ ಹೋಲ್ಡರ್ಸ್ ಅಂತೂ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ವೆಂಟ್ ಕೊಟ್ಟಿದ್ದಾರೆ ಗುರು ಆ್ಯಕ್ಚುಲಿ. ಎಲ್ಲಿ ಇಲ್ಲಿದೆ ನೋಡಿ ಥರ್ಡ್ ರೋ ವೆಂಟ್. ಆ್ಯಕ್ಚುಲಿ ಸೆಕೆಂಡ್ ರೋಗೆ ವೆಂಟ್ ಆ್ಯಕ್ಚುಲಿ ಅಲ್ಲಿ ಕೊಟ್ಟಿದ್ದಾರೆ. ಸೊ ಡೆಡಿಕೇಟೆಡ್ ಆಗಿ ಥರ್ಡ್ ರೋಗೆ ವೆಂಟ್ ಕೂಡ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ಕೊಟ್ಟಿದ್ದಾರೆ. ಇವಾಗ ಆಚೆ ಹೋಗೋಣ ಬನ್ನಿ. ಸ್ಪೇಸಿಂಗ್ ಎಷ್ಟಿದೆ ನೋಡೋಣ. ಸೀಟ್ ಪಾಕೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇವನ್ ಈ ಸೈಡ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ 4 kg ಲೋಡ್ ತಗೊಳ್ಳೋ ಹುಕ್ಕುಗಳು ಕೂಡ ಕೊಟ್ಟಿದ್ದಾರೆ. ಬ್ಯಾಗ್ ಆಗಿರ್ಬೋದು, ಆ ಥರದ್ದು ಏನು ಬೇಕೋ ಅಲ್ಲಿ ಇಟ್ಕೋಬೋದು ಆ್ಯಕ್ಚುಲಿ. ಆ್ಯಂಡ್ ಡೋರಿಗೆ ಬಂದರೆ ಇಲ್ಲೆಲ್ಲ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ. ಕ್ರೋಮ್ ಇನ್ನರ್ ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ರಿಯರ್ ಸನ್ಶೇಡ್ ಕೂಡ ಬರುತ್ತೆ. ಇವನ್ ಆ ಸೈಡ್ ಕೂಡ ಬರುತ್ತೆ ಆ್ಯಕ್ಚುಲಿ. ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಸಿಲ್ವರ್ ಫಿನಿಶ್ ಯೂಸ್ ಮಾಡಿದ್ದಾರೆ. ಬಾಟಲ್ ಹೋಲ್ಡರು, ಡೋರ್ ಪಾಕೆಟು ಮತ್ತು ಸ್ಪೀಕರ್ ಪ್ಲೇಸ್ಮೆಂಟ್ ಇಷ್ಟು ಇದೆ. ಚೈಲ್ಡ್ ಸೇಫ್ಟಿ ಲಾಕ್ ಇಲ್ಲಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಹಿಂದ್ಗಡೆ ಯಾರು ಮಕ್ಕಳು ಕೂರಿಸಿದೆ ಅಂತಂದ್ರೆ ಅದನ್ನ ಎನೇಬಲ್ ಮಾಡಿದಾಗ ಒಳಗಡೆ ಕುತ್ಕೊಂಡು ಮಕ್ಳು ಹಿಂಗೆ ಡೋರ್ ಎಳೆದ್ರೂ ಓಪನ್ ಆಗಲ್ಲ ಆ್ಯಕ್ಚುಲಿ. ಕಾರ್ ಅನ್ಲಾಕ್ ಆಗಿದ್ರು ಹೊರಗಡೆಯಿಂದಾನೆ ಡೋರ್ ಹ್ಯಾಂಡಲ್ ಹೇಳಿದ್ರೆ ಡೋರ್ ಓಪನ್ ಆಗೋದು. ಸೊ ಅದೊಂದು ಸೇಫ್ಟಿ ಮೆಕ್ಯಾನಿಸಮ್ಗೆ ಕೊಟ್ಟಿರೋದು. ಲಿಸನ್ ಟು ದಿಸ್ ತಡ್ ಗೈಸ್. ಆ್ಯಕ್ಚುಲಿ ತಡ್ಡು ಒಂದು ರೇಂಜಿಗೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಅನ್ನೋದನ್ನ ಪ್ರೂವ್ ಮಾಡೋ ಥರ ಇದೆ ಆ್ಯಕ್ಚುಲಿ. ಸೊ ನೋಡ್ತಿರ್ಬೋದು ಸ್ಪೇಸಿಂಗ್ ಆ್ಯಕ್ಚುಲಿ ಎಷ್ಟಿದೆ ಅಂತ ಅನ್ನೋದು. ಈಸಿಯಾಗಿ 5'8", 5'9", 6 feet ಇರೋರು ಕಂಫರ್ಟಬಲ್ ಆಗಿ ಕೂರ್ಬೋದು. ಈ ಸೀಟ್ ಆ್ಯಕ್ಚುಲಿ ಕಂಪ್ಲೀಟಾಗಿ ಹಿಂದಕ್ಕೆ ತಳಿದ್ದೀನಿ, ಬಟ್ ಸ್ಟಿಲ್ ಸ್ಪೇಸಿಂಗ್ ನೋಡ್ತಿರ್ಬೋದು. ಇನೋವಾ ಈಸ್ ಆಲ್ ಅಬೌಟ್ ಪ್ರಾಕ್ಟಿಕಾಲಿಟಿ ಆ್ಯಂಡ್ ಸ್ಪೇಸಿಂಗ್. ಅದರಲ್ಲಿ ಸಿಕ್ಕಾಪಡೆ ಎಕ್ಸೆಲ್ ಆಗುತ್ತೆ ಆ್ಯಕ್ಚುಲಿ. ಲೆಗ್ ರೂಮು, ನೀ ರೂಮು, ಅಂಡರ್ ಥೈ ಸಪೋರ್ಟು, ಹೆಡ್ ರೂಮ್ ಅಂತೂ ಪ್ಲೆಂಟಿ ಆಗಿದೆ. ಸೊ ಸೆಕೆಂಡ್ ರೋ ಕೂತ್ಕೊಳ್ಳೋರಿಗೆ 6 feet ಪ್ಯಾಸೆಂಜರ್ಸು ಕಂಫರ್ಟಬಲ್ ಆಗಿ ಕೂರ್ಬೋದು ಆ್ಯಕ್ಚುಲಿ. ಅಷ್ಟು ಚೆನ್ನಾಗಿದೆ ಸ್ಪೇಸಿಂಗ್ ವೈಸು. ಆ್ಯಂಡ್ ಸೆಂಟರ್ ಆಮ್ರೆಸ್ಟ್ ಕೂಡ ಇದೆ. ಅದಕ್ಕೆ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ 3 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಸೊ 3 ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಇದೆ. ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಪ್ಯಾನೋರಾಮಿಕ್ ಸನ್ರೂಫ್ ಅಂತ ಹೇಳಿದ್ನಲ್ಲ ನೋಡಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಮುಂದ್ಗಡೆ ಹೋದಾಗ ಓಪನ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಇವಾಗ ಅದು ಮುಂದ್ಗಡೆ ಹೋಗಿ ಆನ್ ಮಾಡ್ಬೇಕು, ಅವಾಗ ಆನ್ ಆಗುತ್ತೆ. ಆ್ಯಂಡ್ ವೆಂಟ್ ಕೂಡ ಕೊಟ್ಟಿದ್ದಾರೆ. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್, ಕೋಟುಕ್ಕು. ಆ್ಯಂಡ್ ಲೈಟ್ ಕೂಡ ಕೊಟ್ಟಿದ್ದಾರೆ. ಇವನ್ ಸೇಮ್ ಕೇಸ್ ದೇರ್ ಆಸ್ ವೆಲ್. ಆ್ಯಂಡ್ ಫ್ಯಾಬ್ರಿಕ್ ಮೆಟೀರಿಯಲ್ಸ್ ಎಲ್ಲ ಕೊಟ್ಟಿರೋದು ಸಿಕ್ಕಾಪಡೆ ಚೆನ್ನಾಗಿದೆ ಗುರು. ಬೇರೆ ಕಾರಲ್ಲಿ ಫ್ಯಾಬ್ರಿಕ್ ನೋಡ್ತೀನಲ್ಲ ನಾನು, ಅಷ್ಟಾಗಿ ಏನು ಚೆನ್ನಾಗಿ ಕೊಟ್ಟಿರಲ್ಲ. ಬಟ್ ದಿಸ್ ಕಾರ್ ಫ್ಯಾಬ್ರಿಕ್ ಈಸ್ ಹ್ಯಾವಿಂಗ್ ಪ್ರಿಟಿ ಗುಡ್ ಕ್ವಾಲಿಟಿ ಆ್ಯಕ್ಚುಲಿ. ಈ ಥರ ಫ್ಯಾಬ್ರಿಕ್ ಕ್ವಾಲಿಟಿನೂ ತುಂಬ ಚೆನ್ನಾಗಿರೋದು ಕೊಟ್ಟರೆ ಯಾರಿಗೂ ಸೀಟ್ ಕವರ್ ಹಾಕಬೇಕು ಅಂತಾನೆ ಅನ್ಸಲ್ಲ. ಇಟ್ಸ್ ಕ್ವಾಲಿಟಿ ಇಸ್ ಪ್ರಿಟಿ ಗುಡ್ ನನ್ನ ಪ್ರಕಾರ. ಸೊ ಮಧ್ಯದಲ್ಲಿ ಫ್ಲಾಟ್ ಫ್ಲೋರ್ ಇರೋದ್ರಿಂದ ಲೆಗ್ ಸ್ಪೇಸಿಂಗ್ ಕಂಫರ್ಟಬಲ್ ಆಗಿ ಕೂತ್ಕೋಬಹುದು ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೆ. ಆ್ಯಂಡ್ ಇಲ್ಲಿ ಸೆಕೆಂಡ್ ರೋ ಮತ್ತು ಥರ್ಡ್ ರೋದು AC ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಬ್ಲೋಯರ್ ಸ್ಪೀಡ್ ಮಾತ್ರ ಕಂಟ್ರೋಲ್ ಮಾಡ್ಬೋದು, ಟೆಂಪರೇಚರ್ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. ಆಟೋ ಫಂಕ್ಷನ್ ಕೂಡ ಇದೆ. ಇದು ಬಂದು ಬ್ಲೋಯರ್ ಕಂಟ್ರೋಲಿಗೆ ಕೊಟ್ಟಿರೋದು ಇವೆರಡೂ. ಇದು ಬಂದು ಆಫಿಗೆ ಕೊಟ್ಟಿದ್ದಾರೆ. ಇದು ಬಂದು ಲ್ಯಾಂಪಿಗೆ ಕೊಟ್ಟಿರೋಂಥದ್ದು ಆ್ಯಕ್ಚುಲಿ. ಈ ಲ್ಯಾಂಪ್ ಆನ್ ಆಗಬೇಕಿತ್ತು, ಬಟ್ ಆನ್ ಆಗ್ತಾ ಇಲ್ಲ. ಇಲ್ಲಿ ಕೆಳಗಡೆ Type-C ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ 2 ಪೋರ್ಟ್. ಇದು ಡ್ಯಾಶ್ ಬೋರ್ಡ್ ನ ಲೇಔಟ್. ಮಾಡರ್ನ್ ಕಾರಿಗೆ ಯಾವ ತರ ಬೇಕೋ ಡ್ಯಾಶ್ ಬೋರ್ಡ್ ಆ ತರ ಕೊಟ್ಟಿದ್ದಾರೆ. ಇಟ್ಸ್ ಅ ಪ್ರಿಟಿ ಗುಡ್ ಡ್ಯಾಶ್ ಬೋರ್ಡ್ ಡಿಸೈನ್. ಅಂಡ್ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೂಡ ಬರುತ್ತೆ. SRS ಏರ್ ಬ್ಯಾಗ್ ಅಂತಾನು ಕೊಟ್ಟಿದ್ದಾರೆ. ಇಲ್ಲಿ ಕಾರ್ ಕೀ ಏನ್ ಬರುತ್ತೆ, ಅದ್ರದ್ದು ಬ್ಯಾಟ್ರಿ ಡೌನ್ ಆಯ್ತು ಅಂತಂದ್ರೆ ಮ್ಯಾನ್ಯುಯಲ್ ಎಂಟರ್ ಹಾಕಿ ಕೀ ಸ್ಲಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ಆರಾಮ್ ಪ್ಯಾಡ್ ಅಲ್ಲಿ ಲೆದರ್ ಫಿನಿಶ್ ಎಲ್ಲ ಯೂಸ್ ಮಾಡಿದ್ದಾರೆ. ಬೇಸಿಕಲಿ ಸಾಫ್ಟ್ ಟಚ್ ಮೆಟೀರಿಯಲ್ಸ್, ಡುವೆಲ್ ಟೋನ್ ಟ್ರೀಟ್ಮೆಂಟ್. ಅಂಡ್ ಎಲ್ಲ ವಿಂಡೋಗೂ 1 touch ಅಪ್ ಅಂಡ್ ಡೌನ್ ಬರುತ್ತೆ. ದಟ್ಸ್ ಅ ಗುಡ್ ಥಿಂಗ್. ನೋಡ್ತಿರ್ಬೋದು ಡ್ರೈವರ್ ವಿಂಡೋಗೆ 1 touch ಅಪ್ ಅಂಡ್ ಡೌನ್, ಅಂಡ್ ಈ ವಿಂಡೋಗೂ 1 touch ಅಪ್ ಅಂಡ್ ಡೌನ್ ಬರುತ್ತೆ. ಸೊ ಎಲ್ಲ ವಿಂಡೋಗೂ ಕೊಟ್ಟಿರೋದು ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಎಲ್ಲದಕ್ಕೂ ಆಂಟಿ ಪಿಂಚ್ ಫಂಕ್ಷನ್ ಬರುತ್ತೆ. ಅಂಡ್ ಮಿರರ್ ಕಂಟ್ರೋಲ್ಸ್ಗಳು ಕೊಟ್ಟಿದ್ದಾರೆ. ರಿಫ್ಲೆಕ್ಟರ್ ಅಥವಾ ಲೈಟ್ ಬರುತ್ತೆ ಅಂತ ಅನ್ಕೋತೀನಿ. ನೈಟ್ ಟೈಮಲ್ಲಿ ಡೋರ್ ಓಪನ್ ಮಾಡಿದಾಗ ಲೈಕ್ ಡೋರ್ ಓಪನ್ ಆಗಿದೆ ಅಂತ ಹಿಂದ್ಗಡೆ ಬರೋರಿಗೆ ಗೊತ್ತಾಗುತ್ತೆ. ಅಥವಾ ಲೈಟ್ ಇಲ್ಲಿಂದ ರಿಫ್ಲೆಕ್ಟ್ ಆದರೆ ಕೆಳಗಡೆ ಏನಾದ್ರು ಇದ್ರೆ ಹಳ್ಳ ಪಳ್ಳ ಹುಳ ಹೋಗ್ತಾ ಇಳಿಬೇಕಾದ್ರೆ ನೈಟ್ ಟೈಮಲ್ಲಿ ಅದು ಈಸಿಯಾಗಿ ಗೊತ್ತಾಗುತ್ತೆ. ಬಾಟಲ್ ಹೋಲ್ಡರ್, ಡೋರ್ ಪಾಕೆಟ್, ಸ್ಪೀಕರ್ ಪ್ಲೇಸ್ಮೆಂಟ್ ಎಲ್ಲ ಇದೆ. ಆ್ಯಂಡ್ ಇಟ್ಸ್ 8-way ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಸೀಟ್ಸು. ಹೈಟು, ಇನ್ಕ್ಲಿನೇಷನು, ಫ್ರಂಟು ಬ್ಯಾಕು. ಸೊ ಇದಿಷ್ಟು ಮೂವ್ ಮಾಡ್ಕೋಬಹುದು ಆ್ಯಕ್ಚುಲಿ. ಸೊ ಇನ್ನೊಂದು ತೋರ್ಸೋದು ಮರ್ತೆ ಗೈಸ್, ಜಸ್ಟ್ ಸೆಕ್. ಕೋ ಡ್ರೈವರ್ ಸೈಡ್ ಇಲ್ಲಿ ಓಪನಿಂಗ್ ಇದೆ ನೋಡ್ತಿರ್ಬೋದು. ಆಕ್ಚುಲಿ ಇಲ್ಲಿಂದ ಸ್ವಲ್ಪ ನಂಗೆ ಗಾಳಿ ಫೀಲ್ ಆಗ್ತಾರೆ. ಇದೇನು ಅಂತಂದ್ರೆ ಈ ವೀಲ್ ಬೇಸ್ ಇನ್ ಬಿಟ್ವೀನ್ ನೆನೆ ಹೈಬ್ರಿಡ್ ಸಿಸ್ಟಮ್ ಬೇಕಾಗಿರುವಂತಹ ಬ್ಯಾಟ್ರಿ ಪ್ಲೇಸ್ ಮಾಡಿದ್ದಾರೆ. ಬ್ಯಾಟ್ರಿ ಕೂಲಿಂಗ್ ಗೆ ವೆಂಟ್ ಓಪನ್ ಮಾಡಿ ಕೊಟ್ಟಿರುವಂತದ್ದು. ಇದ್ರದ್ದು ಫಿಲ್ಟರ್ ಎಲ್ಲ ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಕಾರ್ ಸರ್ವಿಸಿಂಗ್ ಕೊಟ್ಟಾಗ ಅವರೇ ಎಲ್ಲ ನೋಡ್ಕೋತಾರೆ. ಬಟ್ ನಿಮಗೆ ಗೊತ್ತಿರಲಿ ಅಂತ ಆ ವಿಚಾರ ಹೇಳಿದೆ ಅಷ್ಟೇ. ಇದು ಬಂದು ಹೆಡ್ಲೈಟ್ ಲೆವೆಲರಿ ಕೊಟ್ಟಿದ್ದಾರೆ. ಫ್ರಂಟ್ ಬಾನೆಟ್ ಓಪನ್ ಮಾಡೋಕ್ಕೆ, ಫಿಲಿಡ್ ಓಪನ್ ಮಾಡೋಕ್ಕೆ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇವಾಗ ಒಳಗಡೆ ಎಂಟರ್ ಆಗೋಣ.
ಸೊ ಕ್ಯಾಬಿನ್ ಸಿಕ್ಕಾಪಟ್ಟೆ ಕೂಲ್ ಆಗಿದೆ ಗುರು. ಕಾರ್ ಅವಾಗಿನ ಆನಲ್ಲಿ ಇಟ್ಟು ಆನ್ ಮಾಡಿಬಿಟ್ಟಿದ್ದೀನಿ. ಲೆದರ್ ಆ್ಯಪ್ ಸ್ಟೇರಿಂಗ್ ವೀಲ್ನ ಕೊಟ್ಟಿದ್ದಾರೆ ಆ್ಯಂಡ್ ಲೆದರ್ ಕ್ವಾಲಿಟಿ ಕೂಡ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಡ್ಜಸ್ಟ್ಮೆಂಟ್ ವೈಸ್ ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಎರಡೂ ಕೊಟ್ಟಿದ್ದಾರೆ. ಸೊ ಹೈಟ್ ಇರೋರು ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು. ಪ್ಯಾಡಲ್ ಶಿಫ್ಟರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಲೈಕ್ ಇಮಿಡಿಯೇಟ್ ಡೌನ್ ಶಿಫ್ಟ್ ಏನಾದ್ರು ಬೇಕು ಅಂತಂದಾಗ ಈ ಪ್ಯಾಡಲ್ ಶಿಫ್ಟರ್ಸ್ ಥ್ರೂ ಗೇರ್ ಡೌನ್ ಮಾಡ್ಬೋದು. ಇಮಿಡಿಯೇಟ್ ಓವರ್ಟೇಕ್ ಮಾಡಬೇಕು, ಗೇರ್ ಡೌನ್ ಮಾಡಬೇಕು ಅಂದಾಗ ಪ್ಯಾಡಲ್ ಶಿಫ್ಟರ್ಸಿನ ಮಾಡ್ಬೋದು. ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಬರುತ್ತೆ, ಬಟ್ ಆಟೋ ವೈಪರ್ಸ್ ಒಂದು ಕೊಟ್ಟಿಲ್ಲ, ಬಟ್ ಇಂಟರ್ಮೀಡಿಯೇಟ್ ಫಂಕ್ಷನ್ ಅಂತೂ ಕೊಟ್ಟಿದ್ದಾರೆ. ಇದು ಬಂದು ಕ್ರೂಸ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಇದು ಬಂದು ಮೀಡಿಯಾ ರಿಲೇಟೆಡ್ ಮೋಡಿ ಕೊಟ್ಟಿರುವಂಥದ್ದು, AM, FM ಅಥವಾ ಸಾಂಗ್ ಚೇಂಜ್ ಮಾಡೋದು, ಅದ್ರ ಟ್ರ್ಯಾಕ್ ಚೇಂಜ್ ಮಾಡೋಕೆ ಇದೆಲ್ಲ ಕೊಟ್ಟಿದ್ದಾರೆ. ಇದು ಬಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಅದನ್ನ ಬ್ರೌಸ್ ಮಾಡಕ್ಕೆ ಕೊಟ್ಟಿದ್ದಾರೆ. 7 ಇಂಚ್ ಸ್ಕ್ರೀನ್ ಇದೆ ಮಧ್ಯದಲ್ಲಿ. ಇಲ್ಲಿ ಬಂದು ಪವರ್ ಮೋಡು, ಈಕೋ, ಚಾರ್ಜು, ಆಫ್ ಅಂತಾರೆ. ಕಾರ್ ಆಫ್ ಅಲ್ಲಿದಾಗ ಆಫ್ ಹೇಳುತ್ತೆ, ಬ್ಯಾಟ್ರಿ ಏನಾದ್ರು ಚಾರ್ಜ್ ಆಗ್ತಿದ್ದಾಗ ಅದು ಚಾರ್ಜಿಂಗ್ ಮೋಡ್ ಹೇಳುತ್ತೆ. ಕಾರ್ ಏನಾದ್ರು ಈಕೋ ಮೋಡಲ್ಲಿ ಡ್ರೈವ್ ಮಾಡ್ತಿತ್ತು ಅಥವಾ ಈಕೋ ವೇಲ್ ಇತ್ತು ಅಂತಂದಾಗ ಅದನ್ನ ಹೇಳುತ್ತೆ. ಒಂದ್ ವೇಳೆ ಪವರ್ ಮೋಡ್ಗೆ ಹಾಕೊಂಡು ಅಥವಾ ನಾರ್ಮಲ್ ಮೋಡಲ್ಲಿ ಇಟ್ಕೊಂಡು ಫುಲ್ ತುಳಿತಾ ಇದ್ರೆ ಅವಾಗ ಪವರ್ ಮೋಡ್ ಹೇಳುತ್ತೆ. ವಾರ್ನಿಂಗ್ಸ್ ಎಲ್ಲ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಮಧ್ಯದಲ್ಲಿ ಸ್ಪೀಡೋಮೀಟರ್ ಇದೆ. ಇಲ್ಲಿ ಒಂದು ಫ್ಯೂಯಲ್ ಗೇಜ್ ಮತ್ತೆ ಟೆಂಪರೇಚರ್ ಮೀಟರ್ ಕೂಡ ಕೊಟ್ಟಿದ್ದಾರೆ. ಇಲ್ಲೊಂದು ಸಣ್ಣ ಕಡ್ಡಿ ಕೊಟ್ಟಿದ್ದಾರೆ ಗುರು. ಇದೊಂದು ಶಾಕಿಂಗ್ ನನ್ಗೆ ಆಕ್ಚುಲಿ. ರೆಡಿ ಅಂತ ತೋರಿಸುತ್ತೆ ಕಾರ್ ಆನ್ ಆದಾಗ. ಇದನ್ನ ಪ್ರೆಸ್ ಮಾಡಿದ್ರೆ ಟ್ರಿಪ್ A, ಟ್ರಿಪ್ B, ಓಡೋ. ಸೊ ಇದಿಷ್ಟು ತೋರಿಸುತ್ತೆ. ಮತ್ತೆ ಬ್ರೈಟ್ನೆಸ್ ಕೂಡ ಹೇಳುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇರೋದು. ಈಕೋ ಸ್ಕೋರ್ ಕೂಡ ಹೇಳುತ್ತೆ ನಿಮಗೆ. ಆವರೇಜ್ ಸ್ಪೀಡ್ ಮತ್ತೆ ಡಿಸ್ಟೆನ್ಸ್ ಟು MT ಅದನ್ನು ಕೂಡ ಹೇಳುತ್ತೆ. ಅಪಾರ್ಟ್ ಫ್ರಮ್ ದಟ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಹೇಳುತ್ತೆ, ಟ್ರಿಪ್ ಡೇಟಾ ಹೇಳುತ್ತೆ. ಅಂಡ್ ಹೈಬ್ರಿಡ್ ಸಿಸ್ಟಮ್ ಇಲ್ಲಿ ಎಕ್ಸಾಕ್ಟ್ ಆಗಿ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ನೀಟಾಗಿ ತೋರಿಸುತ್ತೆ ಗೈಸ್. ಬ್ಯಾಟ್ರಿಯಿಂದ ಪವರ್ ಅಪ್ ಆಗ್ತಾ ಇದೆಯಾ ಅಥವಾ ಇಂಜಿನ್ ಏನಾದ್ರು ಬ್ಯಾಟ್ರಿನ ಚಾರ್ಜ್ ಮಾಡ್ತಾ ಇದೆಯಾ ಅಥವಾ ರೀಜನರೇಟಿವ್ ಬ್ರೇಕಿಂಗ್ ಆಗ್ತಾ ಇದೆಯಾ ಅಥವಾ ಬ್ಯಾಟ್ರಿ ಮತ್ತೆ ಇಂಜಿನ್ ಎರಡು ಸೇರಿ ಕಂಬೈನ್ ಆಗಿ ಕಾರ್ನ ಪವರ್ ಅಪ್ ಮಾಡ್ತಾ ಇದೆಯಾ. ಸೊ ಎಲ್ಲಾನು ಇಲ್ಲಿ ಹೇಳುತ್ತೆ. ಆಕ್ಚುಲಿ ಇಂಜಿನ್ ಬ್ಯಾಟ್ರಿನ ಪವರ್ ಅಪ್ ಮಾಡ್ತಾ ಇದೆ. ಇವಾಗ ಇಂಜಿನ್ ಆನ್ ಆಗಿದೆ, ಬ್ಯಾಟ್ರಿ ಲೋ ಇರೋದ್ರಿಂದ ಇಂಜಿನ್ ಬ್ಯಾಟ್ರಿನ ಪವರ್ ಅಪ್ ಮಾಡ್ತಾರೆ. ಸೊ ಇದನ್ನ ಹೇಳಿದ ಹೈಬ್ರಿಡ್ ಸಿಸ್ಟಮ್ ಹೆಂಗ್ ವರ್ಕ್ ಆಗ್ತಿದೆ ಅನ್ನೋದು ನೀಟಾಗಿ ಇಲ್ಲಿ ಹೇಳುತ್ತೆ. ಅಂಡ್ ಈ ಕಾರಲ್ಲಿ 4 ಸ್ಪೀಕರ್ ಮತ್ತೆ 2 ಟ್ವೀಟರ್ ಬರುತ್ತೆ. ಟ್ವೀಟರ್ ಬಂದು ಆಕ್ಚುಲಿ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಅಂಡ್ ಇದು ಡಿಫಾಗಿಂಗಿಗೆ ಕೊಟ್ಟಿರೋ ವೆಂಟ್ ಅನ್ಕೋತೀನಿ. ಲೈಕ್ ಮಳೆ ಬಂದು ಇಲ್ಲೆಲ್ಲ ಕಂಪ್ಲೀಟ್ ಫಾಗ್ ಆದಾಗ ಮಿರರ್ ವಿಸಿಬಿಲಿಟಿ ಕಮ್ಮಿ ಆಗುತ್ತೆ. ಸೊ ಆ ಫಾಗ್ನ ಕ್ಲಿಯರ್ ಮಾಡೋಕ್ಕೆ ಈ ವೆಂಟ್ ಇರೋದು ಅನ್ಕೋತೀನಿ. ಇನ್ನೊಂದು ಹೊಸ ಆಡೆಡ್ ಫೀಚರ್ ಏನು ಅಂತಂದ್ರೆ VX ಆಪ್ಷನಲ್ ಅಲ್ಲಿ 10.1 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ವೈರ್ಲೆಸ್ ಆಪಲ್ ಕಾರ್ ಪ್ಲೇ, ಆಂಡ್ರಾಯ್ಡ್ ಆಟೋ ಎರಡು ಕೂಡ ಬರುತ್ತೆ ಆಕ್ಚುಲಿ. ಸೊ ತುಂಬಾ ಏನು ಇನ್ಫಾರ್ಮೇಷನ್ಸ್ ಇದರಲ್ಲಿ ಏನು ಲೋಡ್ ಮಾಡಿಲ್ಲ. ಅಂಡ್ ಇಲ್ಲಿ ಫಿಸಿಕಲ್ ಬಟನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬೇಸಿಕ್ಲಿ ವಾಲ್ಯೂಮ್ ಅಪ್ ಅಂಡ್ ಡೌನ್, ಹೋಮಿಗೆ ಬರೋಕ್ಕೆ ಮತ್ತೆ ವಾಯ್ಸ್ ಕಮಾಂಡಿಗೆ ಕೊಟ್ಟಿದ್ದಾರೆ. ಬಂದು ಹಿಂದಕ್ಕೆ ಬರೋಕೆ ಕೊಟ್ಟಿರೋವಂಥದ್ದು. ಅಂಡ್ ಇದು ಬಂದು PWR ಅಂತ ಕೊಟ್ಟಿದ್ದಾರೆ. ಏನಾದ್ ನಂಗೂ ಗೊತ್ತಿಲ್ಲ. ವೆಂಟ್ ಪ್ಲೇಸ್ಮೆಂಟ್ ಇಲ್ಲಿದೆ. ಅಂಡ್ ಹಜಾರ್ಡ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಈ ಕಾರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ. ಆಟೋ ಫಂಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಫ್ರಂಟ್ ಅಂಡ್ ರಿಯರ್ ಡಿಫಾಗಿಂಗ್ ಕೊಟ್ಟಿದ್ದಾರೆ. AC ಆನ್ ಅಂಡ್ ಆಫ್ ಮತ್ತೆ ಇಂಟರ್ನಲ್ ಸರ್ಕ್ಯುಲೇಷನ್ ಇಲ್ಲಿ ಕೊಟ್ಟಿದ್ದಾರೆ. AC ಬೇಡ ಅಂದ್ರೆ ಆಫ್ ಕೂಡ ಮಾಡ್ಕೋಬಹುದು. ಈ ಗೇರ್ ಸಿಸ್ಟಮ್ ಏನಿದೆ ಸೆಂಟ್ರಲ್ ಕನ್ಸೋಲ್ ಯೂನಿಟ್ಗೆ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ ಆಕ್ಚುಲಿ. ಅಂಡ್ ಇದು ಒಂದು 360 ಕ್ಯಾಮ್ರಾಗೆ ಕೊಟ್ಟಿರುವಂಥದ್ದು. ಇದನ್ನು ಕೊಟ್ಟರೆ ನೋಡ್ತಿರ್ಬೋದು 360 ಡಿಗ್ರಿ ವ್ಯೂ. ಕ್ಯಾಮ್ರಾ ಕುಡ್ ಬಿ ಬೆಟರ್ ಅಂತ ಅನಿಸ್ತು. ಆ್ಯಂಡ್ ಅಡಾಪ್ಟಿವ್ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ. ಯಾವ ಕಡೆ ಪಾಯಿಂಟ್ ಆಗ್ತಾ ಇದೆ ಅನ್ನೋದು ಎಕ್ಸಾಕ್ಟ್ ಗೊತ್ತಾಗುತ್ತೆ ನಿಮಗೆ. ಸ್ಟೇರಿಂಗ್ ತಿರುಗಿಸಿದಾಗ ವ್ಯೂ ಕೂಡ ಚೇಂಜ್ ಮಾಡ್ಕೋಬೋದು. ನೋಡ್ತಿರ್ಬೋದು ಲೆಫ್ಟ್ ಟು ರೈಟ್ ವ್ಯೂ ಕೂಡ ಹೇಳುತ್ತೆ ಆ್ಯಕ್ಚುಲಿ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿದ್ದಾರೆ, ಆಟೋ ಹೋಲ್ಡ್ ಕೊಟ್ಟಿದ್ದಾರೆ. ಇದು ಬಂದು ಡ್ರೈವ್ ಮೋಡಿ ಕೊಟ್ಟಿರೋವಂಥದ್ದು. ಕಾರಲ್ಲಿ 3 ಡ್ರೈವ್ ಮೋಡ್ ಬರುತ್ತೆ, ಈಕೋ, ನಾರ್ಮಲ್ಲು ಮತ್ತೆ ಪವರ್ ಮೋಡ್. ಅದು ಬಿಟ್ಟರೆ EV ಮೋಡ್ ಅಂತಾನು ಇದೆ. EV ಮೋಡ್ ಅನ್ಅವೈಲಬಲ್ ಅಂತ ಬರ್ತಾರೆ. ಬಟ್ ಬೇಸಿಕ್ಲಿ ಇವಾಗ ಕಾರು ಬ್ಯಾಟ್ರಿ ಮೇಲೆ ರನ್ ಆಗ್ತಾ ಇರೋಂಥದ್ದು, ಬಿಕಾಸ್ ಇಂಜಿನ್ ಇವಾಗ ಆಫ್ ಅಲ್ಲಿ ಇದೆ. ಇದು ಬಂದು ಟ್ರಾಕ್ಷನ್ ಕಂಟ್ರೋಲ್ನ ಆಫ್ ಮಾಡೋಕೆ ಕೊಟ್ಟಿರೋವಂಥದ್ದು. ಆ್ಯಂಡ್ ಇಲ್ಲಿ ಬಂದು ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ ಮತ್ತೆ USB-A ಕೊಟ್ಟಿದ್ದಾರೆ ಮತ್ತೆ 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಕಾರ್ಕಿ ತೋರಿಸ್ತೀನಿ ನಲ್ಲ ನೋಡಿ, ಇದೇ ಕಾರ್ಕಿ ಆಕ್ಚುಲಿ. ಮುಂದ್ಗಡೆ ಲಾಕು ಅನ್ಲಾಕು, ಕೆಳಗಡೆ ಟೊಯೋಟಾ ಲೋಗೋ ಕೂಡ ಕೊಟ್ಟಿದ್ದಾರೆ. 2 ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಆಂಬ್ರೇಷನ್ ಸ್ಲೈಡ್ ಆಗುತ್ತಾ? ಸ್ಲೈಡ್ ಆಗಲ್ಲ ಗೈಸ್. ಬಟ್ ಸ್ಟೋರೇಜ್ ಸ್ಪೇಸ್ ಅಂತೂ ಸಿಕ್ಕಾಪಟ್ಟೆ ಡೀಪ್ ಇದೆ ಗೈಸ್. ಲಾಂಗ್ ಐಟಮ್ಸ್ ಅಥವಾ ದೊಡ್ಡ ಐಟಮ್ಸ್ ಈಸಿಯಾಗಿ ಇಟ್ಕೋಬಹುದು. ಅಂಡ್ ಸ್ವಲ್ಪ ಲೆದರ್ ಅಪ್ ಎಲ್ಲ ಫಿನಿಶ್ ಮಾಡಿದ್ದಾರೆ. ಅಂಡ್ ಇಲ್ಲಿ 12 ವೋಲ್ಟ್ ಪೋರ್ಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮೊಬೈಲ್ ಚಾರ್ಜ್ ಹಾಕ್ಬಿಟ್ಟು ಇಲ್ಲಿ ಇಡಕ್ಕೆ ಸ್ಪೇಸ್ ಕೂಡ ಇದೆ. ಸೊ ದಟ್ಸ್ ಪ್ರಾಕ್ಟಿಕಲಿ ಡನ್ ಅಂತಾನೆ ಹೇಳ್ಬೋದು. ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಅಥವಾ ಲೆದರ್ ಫಿನಿಶ್ ಎಲ್ಲ ಇಲ್ಲಿ ಕೊಟ್ಟಿರೋದು, ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಗ್ಲೋ ಬಾಕ್ಸ್ ಅಲ್ಲಿ ಡಾಕ್ಯುಮೆಂಟ್ ಇಟ್ಕೊಳ್ಳೋಕೆ ಇಟ್ಸ್ ಅ ಸಫಿಷಿಯಂಟ್ ಗ್ಲೋ ಬಾಕ್ಸ್. ಬಟ್ ಕೂಲಿಂಗ್ ಫಂಕ್ಷನ್ ಕೊಟ್ಟಿಲ್ಲ. ಮ್ಯಾನ್ಯುವಲ್ ಡಿಮಿಂಗ್ IRVM ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಮಿರರ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಲೈಟ್ ಕೂಡ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ ಸನ್ಶೇಡ್ ಅಲ್ಲಿ, ಇವನ್ ಕೋ ಡ್ರೈವರ್ ಸೈಡ್ ಕೂಡ ಡೆಫಿನೆಟ್ಲಿ ಮಿರರ್ ಮತ್ತೆ ಲೈಟ್ ಇದ್ದೇ ಇರುತ್ತೆ. ಬಿಕಾಸ್ ಡ್ರೈವರ್ ಸೈಡ್ ಇತ್ತು ಅಂದ್ರೆ ಕೋ ಡ್ರೈವರ್ ಸೈಡ್ ಕೂಡ ಇದ್ದೇ ಇರುತ್ತೆ. ಲ್ಯಾಂಪ್ ಕೂಡ ಇಂಡಿವಿಜುವಲಿ ಆಪರೇಟ್ ಮಾಡ್ಬೋದು, ಇಲ್ಲ ಎಲ್ಲ ಲ್ಯಾಂಪ್ ಕೂಡ ಆಪರೇಟ್ ಮಾಡ್ಬೋದು, ಇಲ್ಲ ಡೋರಿಗೆ ಬೇಕಾದ್ರೂ ಹಾಕೋಬಹುದು. ಇದು ಬಂದು SOS ಬಟನ್ ಕೊಟ್ಟಿದ್ದಾರೆ. ಅಂಡ್ ಅದು ಕವರಿಂಗ್ಸ್ ಕೂಡ ಕೊಟ್ಟಿದ್ದಾರೆ, ಲೈಕ್ ಆಕ್ಸಿಡೆಂಟ್ಲಿ ಪ್ರೆಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಸನ್ ರೂಫ್ದು ಓಪನ್ ಮಾಡೋಣ. ಬಟನ್ ಏನಿದೆಯಲ್ಲ, ಸೊ ಇದು ಬಂದು ಸನ್ ಲೈನ್ ಓಪನ್ ಮಾಡೋಕ್ಕೆ. ಇಟ್ಸ್ ಅ ಹ್ಯೂಜ್ ಪ್ಯಾನರಾಮಿಕ್ ಸನ್ ರೂಫ್ ಗೈಸ್. ಲಿಟ್ರಲಿ ಸಿಕ್ಕಾಪಟ್ಟೆ ದೊಡ್ಡದು. ಗ್ಲಾಸ್ ಓಪನ್ ಮಾಡೋಕ್ಕೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ ಇನ್ನೊಂದು. ಸೊ ಒಂದು ರೇಂಜಿಗೆ ದೊಡ್ಡದಾಗಿ ಓಪನ್ ಆಗೋದು ಗುರು ನನ್ನ ಪ್ರಕಾರ. ಮತ್ತೆ ಇನ್ನೊಂದ್ಸಲ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಪೂರ್ತಿಯಾಗಿ ಹಿಂದಕ್ಕೆ ಹೋಗುತ್ತೆ. ಮಲ್ನಾಡ್ ಸೈಡ್ ಹೋದಾಗ ಓಪನ್ ಮಾಡ್ಕೊಳ್ಳಿ, ಸೊ ದಟ್ ಫ್ರೆಶ್ ಏರ್ ಮತ್ತೆ ಲೈಟ್ ಎಲ್ಲ ಆರಾಮಾಗಿ ಒಳಗೆ ಬರುತ್ತೆ. ಬಾನೆಟ್ ಆಕ್ಚುಲಿ ಒಂದು ರೇಂಜಿಗೆ ವಿಸಿಬಲ್ ಇದೆ, ಸೊ ದಟ್ ಸೀಟ್ ಹೈಟ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಕಾಣುತ್ತೆ. ಅಂಡ್ ಸ್ಟೇರಿಂಗ್ ವೀಲ್ ಕೂಡ ಸಿಕ್ಕಾಪಟ್ಟೆ ಸ್ಮೂತ್ ಇದೆ ಗುರು. ಪಿಂಕಿ ಫಿಂಗರ್ ಅಲ್ಲಿ ಆಡಿಸ್ಬೋದಾ? ಇಲ್ಲ ಗುರು, ಪಿಂಕಿ ಫಿಂಗರ್ ಅಲ್ಲಿ ಆಡಿಸೋಷ್ಟು ಲೈಟ್ ಇಲ್ಲ, ಬಟ್ ಇಟ್ಸ್ ಆನ್ ಅ ಲೈಟರ್ ಸೈಡ್.
ಅಂಡ್ ಕಾರ್ದು ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಇಂಜಿನ್ ವೈಸ್ ನೀವು ನೋಡ್ತಾ ಇರೋದು TNGA 5th ಜನರೇಷನ್ ಹೈಬ್ರಿಡ್ 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್. ಈ ಇಂಜಿನ್ 183 bhp ಪವರ್ ಮತ್ತೆ 188 Nm ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಎಲೆಕ್ಟ್ರಿಕ್ ಮೋಟರ್ 209 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಹೈಬ್ರಿಡ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಹೈವೇಲಿ ಇಂಜಿನ್ ಮತ್ತು ಬ್ಯಾಟ್ರಿ ಎರಡು ವೇಲು ಕಾರ್ಗೆ ಪವರ್ ಬರ್ತಿರತ್ತೆ. ಬಟ್ ಸಮ್ಟೈಮ್ಸ್ ಕ್ರೂಸ್ ಮೋಡಲ್ಲಿ ಕಾರ್ ಮೂವ್ ಆಗ್ತಿರುವಾಗ ಬರೀ ಬ್ಯಾಟ್ರಿ ಮೇಲೆ ರನ್ ಆಗುತ್ತೆ. ಅದೇ ಪ್ಯೂರ್ EV ಮೋಡಲ್ಲಿ ಬರೀ ಬ್ಯಾಟ್ರಿಯಿಂದನೇ ಕಾರ್ ರನ್ ಆಗುತ್ತೆ. ಆ್ಯಂಡ್ ಬ್ಯಾಟ್ರಿಲಿ ಚಾರ್ಜ್ ಖಾಲಿ ಆದಾಗ ಇಂಜಿನ್ನ ಕಾರ್ ಪವರ್ ಅಪ್ ಮಾಡೋದ್ರ ಜೊತೆಗೆ ಬ್ಯಾಟ್ರಿನೂ ಚಾರ್ಜ್ ಮಾಡ್ತಿರುತ್ತೆ ಸೈಮಲ್ಟೇನಿಯಸ್ ಆಗಿ. ಜೊತೆಗೆ ರೀಜನರೇಟಿವ್ ಬ್ರೇಕಿಂಗ್ ಥ್ರೂ ಕೂಡ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರುತ್ತೆ. ದಿಸ್ ಇಸ್ ಹೌ ಹೈಬ್ರಿಡ್ ಸಿಸ್ಟಮ್ ವರ್ಕ್ ಆ್ಯಕ್ಚುಲಿ. ಜೊತೆಗೆ ಬಾನೆಟಲ್ಲಿ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಸೊ ದಟ್ ಇಂಜಿನ್ ನಾಯ್ಸು ಕ್ಯಾಬಿನಲ್ಲಿ ಕಮ್ಮಿ ಕೇಳಿಸ್ಲಿ ಅಂತ. ಕಾರ್ದು ಸೇಫ್ಟಿ ಫೀಚರ್ಸ್ ಅಂತೆಲ್ಲ ತಗೊಂಡ್ರೆ ಏನೇನು ಕೊಟ್ಟಿರೆ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು ನೀವು. ಸರ್ ಪ್ರಿಟಿ ಸೇಫರ್ ಕಾರ್ ಗೈಸ್ ನನ್ನ ಪ್ರಕಾರ. ಬಿಕಾಸ್ ಬಾಡಿ ಸೆಲ್ಲೆಲ್ಲ ಸಿಕ್ಕಾಪಡೆ ಸ್ಟ್ರಾಂಗ್ ಇರೋದ್ರಿಂದ ನಿಮಗೆ ಯಾವುದೇ ಥರದ ಬಿಲ್ಡ್ ಕ್ವಾಲಿಟಿ ಇಶ್ಯೂಸ್ ಬರಲ್ಲ. ಬಟ್ ಸೇಫ್ಟಿ ಫೀಚರ್ಸ್ ಏನೇನಿದೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಸೊ ಕಾರ್ ಪ್ರೈಸಿಗೆ ತಕ್ಕಾಗೆ ಏನೇನು ಸೇಫ್ಟಿ ಫೀಚರ್ಸ್ ಬೇಕೋ, ಬಿಲ್ಡ್ ಕ್ವಾಲಿಟಿ ಬೇಕೋ ಎಲ್ಲನೂ ಈ ಕಾರಲ್ಲಿ ಕೊಟ್ಟಿದ್ದಾರೆ. ಸೊ ಟೊಯೋಟಾ ಕಾರ್ ಅಂತ ಅಂದರೆ ಇಟ್ಸ್ ರಿಲಯಬಲ್, ಇಟ್ಸ್ ಸೇಫರ್ ಕಾರ್ ಆಸ್ ವೆಲ್. ಕಾರ್ ಡೈಮೆನ್ಷನ್ ವೈಸ್ ಲೆಂತ್ 4.7 ಮೀಟರ್ಸ್ ಇದೆ, ವಿಡ್ತು 1.8 ಮೀಟರ್ಸು, ಹೈಟು 1.7 ಮೀಟರ್ಸು, ವೀಲ್ ಬೇಸು 2.8 ಮೀಟರ್ಸ್ ಇದೆ. ಗ್ರೌಂಡ್ ಕ್ಲಿಯರೆನ್ಸು 185 mm ಕೊಟ್ಟಿದ್ದಾರೆ, ವಿಚ್ ಇಸ್ ವೇ ಮೋರ್ ಸಫಿಷಿಯಂಟ್ ಅಂತೀನಿ. ಕಲರ್ ಆಪ್ಷನ್ ವೈಸ್ 6 ಸಿಂಗಲ್ ಟೋನ್ ಕೊಟ್ಟಿದ್ದಾರೆ. ನಿಮ್ಮ ಮುಂದೆ ಇರೋದು ಸೂಪರ್ ವೈಟ್ ಕಲರು. ಪ್ರೈಸಿಂಗ್ ವೈಸ್ ನಿಮ್ಮ ಮುಂದೆ ಇರುವಂತಹ ಕಾರ್ದು ಎಕ್ಸ್ ಶೋರೂಮು 28,44,000 ಆದರೆ ಆನ್ ರೋಡ್ ಬ್ಯಾಂಗ್ಳೂರು 36,51,000 ಆಗುತ್ತೆ. ಸೊ ಅಟ್ ಲಾಸ್ಟ್ ವರ್ಡಿಕ್ಟ್ ಅಂತ ಬಂದ್ರೆ ವರ್ತ್ ಬೈಯಿಂಗ್ VX ಆಪ್ಷನಲ್ ಅಂದ್ರೆ ನಿಮ್ಮ ಪರ್ಪಸ್ ಮೇಲೆ ಡಿಪೆಂಡ್ ಅಂತ ಹೇಳ್ತೀನಿ. ನಿಮಗೆ VX ವೇರಿಯಂಟ್ ಅಲ್ಲಿ ಇಲ್ದಿರೋ ಪ್ಯಾನೋರಾಮಿಕ್ ಸನ್ರೂಫು, LED ಫಾಗ್ ಲ್ಯಾಂಪು, 10.1 inch ಇನ್ಫೋಟೈನ್ಮೆಂಟ್ ಸ್ಕ್ರೀನು ಇದೆಲ್ಲ ಮ್ಯಾಟರ್ ಆಗುತ್ತೆ ಅಂದರೆ ಮಾತ್ರ VX ಆಪ್ಷನಲ್ಗೆ ಅಪ್ಗ್ರೇಡ್ ಆಗಿ. ಇಲ್ಲ ಅಂತಂದರೆ ಅಪ್ಗ್ರೇಡ್ ಆಗೋದು ಬರ್ತಲ್ಲ ಗೈಸ್. ಬಿಕಾಸ್ ಪ್ರೈಸ್ ಡಿಫ್ರೆನ್ಸ್ VX ಮತ್ತು VX ಆಪ್ಷನಲ್ಗೆ 2,47,000 ಇದೆ. ಇದೇನು ಸ್ಮಾಲ್ ಅಮೌಂಟ್ ಅಲ್ಲ ಗುರು. ಸೊ ಯೋಚನೆ ಮಾಡಿ ಡಿಸೈಡ್ ಮಾಡಿ ನೀವು. ನೋಡೋದ್ರಲ್ಲ ಗೈಸ್, ಇದಾಗಿತ್ತು ಇನೋವಾ ಹೈ ಕ್ರಾಸ್ VX ಆಪ್ಷನಲ್ದು ರಿವ್ಯೂ. ನಿಮ್ಗೆ ಅನಿಸ್ತು ಈ ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅಥವಾ ಚಾನಲ್ಗೆ ಹೊಸಬ್ರಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಇನ್ಸ್ಟೆಂಟಾಗಿ ಗೊತ್ತಾಗುತ್ತೆ ನಿಮಗೆ. ಪೀಸ್ಲಲ್ಲಿ ನಿಂತ್ಕೊಂಡು ಈ ರೇಂಜಿಗೆ ವ್ಲಾಗ್ ಮಾಡ್ತಾ ಇದ್ದೀನಿ ಗೈಸ್. ಇಷ್ಟೊಂದೆಲ್ಲ ಎಫರ್ಟ್ ಹಾಕ್ಕೊಂಡು ಮಾಡ್ತಾ ಇದ್ದೀನಿ ಅಂತಂದರೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೆಂಗೆ ಹೇಳಿ. ಅದು ಕೂಡ ವೆಹಿಕಲ್ ಸಿಕ್ಕಿದ ತಕ್ಷಣ ಪಟ ಅಂತ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ, ನಿನ್ನ ಆಫೀಸ್ ವರ್ಕ್ಸ್ ಇನ್ ಬಿಟ್ವೀನ್ ಕೂಡ. ಸೊ ನಿಮ್ಮ ಸಪೋರ್ಟು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ನನಗೆ. ಸೊ ಸಪೋರ್ಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಓಕೆ ಗೈಸ್, ಜಸ್ಟ್ ಅದಕ್ಕೆ ಮುಂಚೆ ನಾನು ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಅಲ್ಲೂ ಒಂದು ಫಾಲೋ ಕೊಡೋದು ಮರಿಬೇಡಿ. ಬಿಕಾಸ್ ಅಲ್ಲೂ ಕೂಡ ಒಂದಿಷ್ಟು ಯೂನಿಕ್ ಕಂಟೆಂಟ್ಸು ಮತ್ತು ಶಾರ್ಟ್ ಕಂಟೆಂಟ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವಜನ ಸುಖಿನೋ ಬಂತು. ಪೀಸ್.